ನಮಸ್ತೆ ವೀಕ್ಷಕರೇ, ಲಾ ಪಾಯಿಂಟ್ಗೆ ಸ್ವಾಗತ. ಜೈಲಿನಲ್ಲೂ ಪ್ರಜ್ವಲ್ಗೆ ಮೊಬೈಲ್ ವೈರಲ್ ವಿಡಿಯೋ ಬಳಿಕ ಸಿಸಿಬಿ ದಾಳಿ. ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಭಾರಿ ಚರ್ಚೆಗೆ ಬಂದಿದೆ. ಈ ಬಾರಿ ಯಾವುದೇ ಚುನಾವಣಾ ವಿಚಾರಕ್ಕಲ್ಲ, ಜೈಲಿನೊಳಗೆ ಮೊಬೈಲ್ ಬಳಕೆ ಮಾಡಿರುವ ಆರೋಪದ ವಿಚಾರಕ್ಕೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮೊಬೈಲ್ ಫೋನ್ ಬಳಸುತ್ತಿರುವ ದೃಶ್ಯವೊಂದು ಇದೀಗ ವೈರಲ್ ಆಗಿದೆ. ವಿಡಿಯೋ ಪ್ರಜ್ವಲ್ ರೇವಣ್ಣ ಅವರು ಜೈಲಿನ ಬ್ಯಾರಕ್ನೊಳಗಡೆ ಮೊಬೈಲ್ನಲ್ಲಿ ಮಾತನಾಡುತ್ತಿರುವಂತೆ ಕಾಣಿಸಿದ್ದು, ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇದರಿಂದ ಇದೀಗ ದೊಡ್ಡ ಪ್ರಶ್ನೆ ಎದುರಾಗಿದೆ. ಹೈ ಸೆಕ್ಯೂರಿಟಿ ಜೈಲಿನೊಳಗೆ ಮೊಬೈಲ್ ಹೇಗೆ ಬಂತು? ಸಾಮಾನ್ಯವಾಗಿ ಜೈಲಿನೊಳಗೆ ಖೈದಿಗಳು ಮೊಬೈಲ್ ಫೋನ್ ಬಳಸುವುದಕ್ಕೆ ಅವಕಾಶ ಇರುವುದಿಲ್ಲ. ಹೀಗಿರುವಾಗ ಇಂತಹ ಭದ್ರತಾ ವ್ಯವಸ್ಥೆ ಇರುವ ಜೈಲಿನಲ್ಲೇ ಮೊಬೈಲ್ ಫೋನ್ ಬಳಕೆಯಾಗುತ್ತಿರುವ ದೃಶ್ಯ ಹೊರಬಂದಿರುವುದು ಜೈಲು ಆಡಳಿತದ ಮೇಲೆಯೇ ಹಲವು ಪ್ರಶ್ನೆಗಳು ಹುಟ್ಟುಹಾಕಿದೆ. ವೈರಲ್ ವಿಡಿಯೋ ಬೆನ್ನಲ್ಲೇ ಸಿಸಿಬಿ ಎಂಟ್ರಿ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೇಂದ್ರ ಅಪರಾಧ ವಿಭಾಗದ ಅಧಿಕಾರಿಗಳು ಅಂದರೆ ಸಿಸಿಬಿ ತೀವ್ರ ತಪಾಸಣೆ ನಡೆಸಿದ್ದಾರೆ. ವರದಿಗಳ ಪ್ರಕಾರ ಸುಮಾರು 5 ಗಂಟೆಗಳ ಕಾಲ ನಡೆದ ಈ ದಾಳಿಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಿಂದ ಮೊಬೈಲ್ ಫೋನ್ ವಶಪಡಿಸಿಕೊಳ್ಳಲಾಗಿದೆ. ಇದು ಕೇವಲ ಸಾಮಾನ್ಯ ಫೋನ್ ಅಲ್ಲ. ವರದಿಗಳ ಪ್ರಕಾರ 5G ಸ್ಮಾರ್ಟ್ ಫೋನ್ ಪತ್ತೆಯಾಗಿದೆ. ಅದರಲ್ಲೂ ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ವಿಡಿಯೋ ಸೇರಿದಂತೆ ಹಲವು ಅಪ್ಲಿಕೇಶನ್ಸ್ಗಳು ಇದ್ದವು ಎಂದು ವರದಿ ಹೇಳುತ್ತಿದೆ. ಹೀಗಾಗಿ ಈಗ ತನಿಖೆಯ ಪ್ರಮುಖ ಪ್ರಶ್ನೆ, ಈ ಮೊಬೈಲ್ ಜೈಲಿನೊಳಗೆ ಬಂದದ್ದು ಹೇಗೆ? ಮೊಬೈಲ್ ಕೊಟ್ಟವ್ರು ಯಾರು? ಜೈಲಿನೊಳಗೆ ಮೊಬೈಲ್ ಬಳಕೆ ಸಾಧ್ಯವಾಗಬೇಕಾದ್ರೆ ಮೊಬೈಲ್ ಜೈಲಿನೊಳಗೆ ತಲುಪಿರಬೇಕು. ಹಾಗಾದರೆ ಮೊಬೈಲನ್ನು ಒಳಗೆ ತಂದವ್ರು ಯಾರು? ಯಾರಾದರೂ ಜೈಲು ಸಿಬ್ಬಂದಿ ಸಹಾಯ ಮಾಡಿದ್ರಾ? ಹೊರಗಿನಿಂದ ಯಾರಾದರೂ ಸಂಪರ್ಕ ಕಲ್ಪಿಸಿದ್ರಾ? ಮೊಬೈಲ್ ಎಷ್ಟು ದಿನಗಳಿಂದ ಅವರ ಬಳಿ ಇತ್ತು? ಯಾರೊಂದಿಗೆ ಅವರು ಮಾತನಾಡ್ತಾ ಇದ್ರು? ಮೊಬೈಲ್ನಲ್ಲಿದ್ದ ಡಾಟಾ ಏನು? ಈ ಎಲ್ಲ ಪ್ರಶ್ನೆಗಳು ಇದೀಗ ತನಿಖೆಯ ಕೇಂದ್ರಬಿಂದುವಾಗಿದೆ. ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳಲೇಬೇಕು. ಮೊಬೈಲ್ ಯಾರಿಂದ ಬಂದಿದೆ ಅಥವಾ ಅದನ್ನು ಯಾರು ಒದಗಿಸುತ್ತಾರೆ ಎಂಬುದು ತನಿಖೆಗೆ ಅಧಿಕೃತವಾಗಿ ಸಾಬೀತಾಗುವವರೆಗೆ ಯಾವುದೇ ವ್ಯಕ್ತಿಯ ವಿರುದ್ಧ ಅಂತಿಮ ಆರೋಪ ಮಾಡೋದಿಲ್ಲ. ಜೈಲು ಅಧಿಕಾರಿಯ ವಿರುದ್ಧ ಕ್ರಮ. ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಜೈಲು ಆಡಳಿತದ ಮೇಲೂ ಕ್ರಮ ಕೈಗೊಳ್ಳಲಾಗಿದೆ. ವರದಿಗಳ ಪ್ರಕಾರ ಮೊಬೈಲ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಜೈಲು ಅಧಿಕಾರಿಯೊಬ್ಬರು ಅಮಾನತುಗೊಳಿಸಲಾಗಿದೆ. ಇದರಿಂದ ಜೈಲಿನ ಭದ್ರತಾ ವ್ಯವಸ್ಥೆಯ ಬಗ್ಗೆ ಮತ್ತಷ್ಟು ಚರ್ಚೆ ಶುರುವಾಗಿದೆ. ಹೈ ಸೆಕ್ಯೂರಿಟಿ ಜೈಲಿನಲ್ಲಿ ಇಂತಹ ಘಟನೆ ನಡೆಯಲು ಕಾರಣವೇನು? ಖೈದಿಗಳ ಬ್ಯಾರಕ್ಗಳನ್ನು ನಿಯಮಿತವಾಗಿ ತಪಾಸಣೆ ಮಾಡಲಾಗ್ತಾ ಇದೆಯೇ? ಜೈಲಿನೊಳಗೆ ಮೊಬೈಲ್ಗಳು ಹೇಗೆ ಪ್ರವೇಶಿಸುತ್ತಿವೆ? ಇಂತಹ ಘಟನೆಗಳು ನಡೆಯದಂತೆ ಜೈಲು ಆಡಳಿತ ಯಾವಾಗ ಈ ರೀತಿಯ ಕ್ರಮ ಕೈಗೊಳ್ಳಬೇಕು? ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. VIP ಬ್ಯಾರಕ್ನಿಂದ ಸಾಮಾನ್ಯ ಬ್ಯಾರಕ್ಗೆ. ಮೊಬೈಲ್ ಪ್ರಕರಣದ ಬಳಿಕ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಂದಿನ ಬ್ಯಾರಕ್ನಿಂದ ಬೇರೆ ಸಾಮಾನ್ಯ ಬ್ಯಾರಕ್ಗೆ ಸ್ಥಳಾಂತರಿಸಲಾಗಿದೆ ಎಂಬ ವರದಿ ಕೂಡ ಬಂದಿದೆ. ಅಂದರೆ ಈ ಪ್ರಕರಣದ ನಂತರ ಅವರು ಜೈಲಿನ ವ್ಯವಸ್ಥೆಯಲ್ಲೂ ಕೂಡ ಬದಲಾವಣೆ ಮಾಡಲಾಗಿದೆ. ಇದರ ಜೊತೆಗೆ ಜೈಲಿನೊಳಗೆ ಸೌಲಭ್ಯಗಳು ಮತ್ತು ಹೈ ಪ್ರೊಫೈಲ್ ಖೈದಿಗಳಿಗೆ ನೀಡಲಾಗುತ್ತಿರುವ ವ್ಯವಸ್ಥೆಗಳ ಬಗ್ಗೆಯೂ ಕೂಡ ಚರ್ಚೆ ಆರಂಭವಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಹಿನ್ನೆಲೆ. ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅವರು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಈಗ ಜೈಲಿನೊಳಗೆ ಮೊಬೈಲ್ ಬಳಕೆ ಮಾಡುತ್ತಿರುವ ವಿಡಿಯೋ ಹೊರಬಂದಿರುವುದು ಪ್ರಕರಣಕ್ಕೆ ಮತ್ತೊಂದು ಆಯಾಮ ನೀಡಿದೆ. ಇಲ್ಲಿ ಗಮನಿಸಬೇಕಾದಂಥ ಅಂಶವೆಂದರೆ, ಮೊಬೈಲ್ ಬಳಕೆ ಪ್ರಕರಣ ಮತ್ತು ಅವರ ಹಿಂದಿನ ಅಪರಾಧ ಪ್ರಕರಣ ಎರಡನ್ನು ಪ್ರತ್ಯೇಕವಾಗಿ ನೋಡಬೇಕು. ಈಗಿನ ತನಿಖೆ ಮುಖ್ಯವಾಗಿ ಜೈಲಿನ ಭದ್ರತಾ ನಿಯಮ ಉಲ್ಲಂಘನೆ, ಮೊಬೈಲ್ ಫೋನ್ ಜೈಲಿನೊಳಗೆ ಬಂದಿರುವುದು ಮತ್ತು ಅದರ ಬಳಕೆ ಕುರಿತಾಗಿದೆ. ಇದೀಗ ಮತ್ತೊಂದು ಕುತೂಹಲಕಾರಿ ವಿಚಾರ ಹೊರಬಂದಿದೆ. ವಶಪಡಿಸಿಕೊಂಡ ಮೊಬೈಲ್ನಲ್ಲಿ ಹಲವು ಸಾಮಾಜಿಕ ಜಾಲತಾಣಗಳು ಮತ್ತು OTT ಅಪ್ಲಿಕೇಶನ್ಗಳು ಇದ್ವು ಎಂದು ವರದಿಯಾಗಿದೆ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ವಿಡಿಯೋ ಹೀಗೆ ಹಲವು ಅಪ್ಲಿಕೇಶನ್ಗಳಿರುವ ಬಗ್ಗೆ ವರದಿ ಬಂದಿದೆ. ಹಾಗಾದರೆ ಈ ಮೊಬೈಲನ್ನು ಕೇವಲ ಕರೆ ಮಾಡಲು ಮಾತ್ರ ಬಳಸಲಾಗ್ತಾ ಇದೆಯೇ ಅಥವಾ ಇತರ ಸಾಮಾಜಿಕ ಜಾಲತಾಣಗಳನ್ನು ಕೂಡ ಬಳಸಲಾಗುತ್ತಿದೆಯೇ? ಯಾರೊಂದಿಗೆ ಚಾಟ್ ಮಾಡಲಾಗ್ತಾ ಇತ್ತು? ಯಾರೊಂದಿಗೆ ಕರೆ ಮಾಡಲಾಗ್ತಾ ಇತ್ತು? ಮೊಬೈಲ್ನಲ್ಲಿರುವ ಡಾಟಾ ತನಿಖೆಗೆ ಎಷ್ಟು ಮುಖ್ಯ?
ಈ ಎಲ್ಲ ಮಾಹಿತಿಯನ್ನು ತನಿಖಾ ಸಂಸ್ಥೆಗಳು ಪರಿಶೀಲಿಸಬೇಕಿದೆ. ಇದು ಕೇವಲ ಒಬ್ಬ ಖೈದಿಯ ಮೊಬೈಲ್ ಬಳಕೆಯ ವಿಚಾರವೇ ಅಥವಾ ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಇನ್ನೂ ದೊಡ್ಡ ಮೊಬೈಲ್ ಜಾಲವಿದೆಯೇ? ಇತ್ತೀಚಿನ ವರದಿಗಳಲ್ಲಿ ಜೈಲಿನೊಳಗೆ ಅಕ್ರಮವಾಗಿ ಮೊಬೈಲ್ ಮತ್ತು ಸಿಮ್ ಕಾರ್ಡ್ಗಳನ್ನು ತಲುಪಿಸುತ್ತಿರುವ ಸಾಧ್ಯತೆಯ ಬಗ್ಗೆಯೂ ಪ್ರಶ್ನೆಗಳು ಎದ್ದಿವೆ. ಕೆಲವು ವರದಿಗಳು ಹೊರ ರಾಜ್ಯದಲ್ಲಿ ಸಕ್ರಿಯಗೊಳಿಸಲಾದ ಸಿಮ್ಗಳ ಬಳಕೆಯ ಸಾಧ್ಯತೆಗಳನ್ನು ಉಲ್ಲೇಖಿಸಿವೆ. ಆದರೆ ಈ ಅಂಶಗಳ ಬಗ್ಗೆ ತನಿಖೆ ಪೂರ್ಣಗೊಂಡಿಲ್ಲ. ಹೀಗಾಗಿ ಈಗಿನ ಹಂತದಲ್ಲಿ ಯಾವುದೇ ಅಂತಿಮ ನಿರ್ಧಾರ ಬರುವುದಕ್ಕಿಂತ ತನಿಖೆಯ ಫಲಿತಾಂಶಕ್ಕಾಗಿ ಕಾಯಬೇಕಿದೆ. ಪ್ರಜ್ವಲ್ ರೇವಣ್ಣ ಅವರ ಹೆಸರು ಈಗಾಗಲೇ ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಈಗ ಜೈಲಿನೊಳಗೆ ಮೊಬೈಲ್ ಪ್ರಕರಣ ಮತ್ತೊಮ್ಮೆ ರಾಜಕೀಯ ಮತ್ತು ಸಾರ್ವಜನಿಕ ಚರ್ಚೆಯ ಕೇಂದ್ರಕ್ಕೆ ಅವರನ್ನು ತಂದಿದೆ. ಜೈಲಿನೊಳಗೆ ಒಬ್ಬ ಶಿಕ್ಷೆ ಅನುಭವಿಸುತ್ತಿರುವ ಖೈದಿಗೆ ಮೊಬೈಲ್ ಸಿಗುವುದಾದರೆ ಸಾಮಾನ್ಯ ಖೈದಿಯ ಭದ್ರತಾ ವ್ಯವಸ್ಥೆ ಹೇಗಿದೆ ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಕಾನೂನು ಎಲ್ಲರಿಗೂ ಒಂದೇ ಆಗಿರಬೇಕು. ಯಾರು ಸಾಮಾನ್ಯ ವ್ಯಕ್ತಿಯಾಗಿರಲಿ ಅಥವಾ ಪ್ರಭಾವಿ ವ್ಯಕ್ತಿಯಾಗಿರಲಿ, ಜೈಲು ನಿಯಮಗಳು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯವಾಗಬೇಕು ಎಂಬುದು ಸಾರ್ವಜನಿಕರ ಪ್ರಮುಖ ನಿರೀಕ್ಷೆ. ಹಾಗಾದರೆ ಜೈಲಿನೊಳಗೆ ಮೊಬೈಲ್ ತಂದವರ್ಯಾರು? ಪ್ರಜ್ವಲ್ ರೇವಣ್ಣ ಎಷ್ಟು ದಿನಗಳಿಂದ ಮೊಬೈಲ್ ಬಳಸ್ತಾ ಇದ್ರು? ಯಾರೊಂದಿಗೆ ಸಂಪರ್ಕದಲ್ಲಿದ್ದರು? ಮೊಬೈಲ್ನಲ್ಲಿದ್ದ ಡೇಟಾ ಏನಿದೆ? ಜೈಲು ಸಿಬ್ಬಂದಿಯ ಪಾತ್ರ ಏನಾದರೂ ಇದೆಯಾ? ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಎಷ್ಟು ಮೊಬೈಲ್ಗಳಿವೆ? ಈ ಎಲ್ಲ ಪ್ರಶ್ನೆಗಳಿಗೆ ತನಿಖೆಯಿಂದ ಉತ್ತರ ಸಿಗಬೇಕಿದೆ. ಒಟ್ಟಿನಲ್ಲಿ ವೈರಲ್ ವಿಡಿಯೋ, ಸಿಸಿಬಿ ದಾಳಿ, 5G ಮೊಬೈಲ್ ಪತ್ತೆ, ಜೈಲು ಅಧಿಕಾರಿಯ ಅಮಾನತು, ಬ್ಯಾರಕ್ ಬದಲಾವಣೆ, ಈ ಬೆಳವಣಿಗೆಗಳು ಇದೀಗ ಕರ್ನಾಟಕದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿವೆ. ಮುಂದಿನ ದಿನಗಳಲ್ಲಿ ತನಿಖೆಯಿಂದ ಇನ್ನಷ್ಟು ಮಾಹಿತಿ ಹೊರಬರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಈ ಪ್ರಕರಣದ ಮುಂದಿನ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ಈ ಸುದ್ದಿಯನ್ನು ಶೇರ್ ಮಾಡಿ.